ನಮಸ್ತೆ ವೀಕ್ಷಕರೇ, ಇವು ಮೂಲಂಗಿ ಗಡ್ಡಿ ತಾಲಿಪಟ್ಟಿ ಮಾಡೋಕ್ಕಾಗಿನ ಮೂಲಂಗಿ ಗಡ್ಡಿನ ಹೆರ್ಕೊಂಡು ಅಕ್ಕಿ ಹಿಟ್ಟಿನಾಗ ಕಲಸ್ಯಾರು. ಅದ್ರ ಜೊತೆಗೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಹೆಸ್ರು ಕಾಯಕ್ಕಿಡ್ತಾರೆ. ನೀರು ಮೊದಲು ಅಲ್ಲೇ ನೀರು ಕಾಯಕ್ಕಿಟ್ಟು ಇದನ್ನು ಎಲ್ಲ ಹೆರ್ಕೊಂಡಿದ್ದನ್ನು ಎಲ್ಲದನ್ನು ಅದಕ್ಕೆ ನೀರಿನೊಳಗೆ ಹೆಸ್ರಿನೊಳಗೆ ಉಕ್ಕುರ್ಕಿ ಹಾಕ್ಕೊಂಡು ಈ ಥರ ನೋಡ್ರಿ ವೀಕ್ಷಕರೇ, ಈ ಥರ ಹಾಳಿ ಒಳಗೆ ಇಟ್ಟಿಟ್ಟು ಹಿಂಗೆ ಉದ್ದುತ್ತಾರೆ ಉದ್ದಿ ಆ ಥರ ಬೇಯಿಸ್ತಾರೆ. ನೋಡಿ ವೀಕ್ಷಕರೇ, ಮೂಲಂಗಿ ಗಡ್ಡಿ ತಾಲಿಪಟ್ಟಿ. ಇಲ್ಲಿ ನಮ್ಮ ಹೊಲದಾಗ ಭಾಳಷ್ಟು ಮೂಲಂಗಿ ಬೆಳೆದಾರ. ಮೂಲಂಗಿನ ಹಾಗಾಗಿ ಮೂಲಂಗಿ ಗಡ್ಡಿ ತಾಲಿಪಟ್ಟಿನ ಹೆರಿತಾರೆ ಅವ್ನು ಮೊದಲು. ನೋಡಿ ವೀಕ್ಷಕರೇ, ತೆಳ್ಳಗೆ ಎಷ್ಟು ಚಲೋ ಆಗ್ಯಾವ ಅವು. ನೋಡಿ ವೀಕ್ಷಕರೇ, ಈ ಥರ ಬೇಯಿಸ್ತಾರೆ ಅವನು. ಈ ಥರ ಬೇಯಿಸ್ತಾರೆ. ಇಲ್ಲೇ ಈ ಥರ ತೆಳ್ಳಗ ಹಾಳಿ ಒಳಗೆ ಎಣ್ಣೆ ಹಚ್ಚಿ ಉದ್ದುತ್ತಾರೆ. ನೋಡಿ ವೀಕ್ಷಕರೇ, ಈ ಥರ ಕುಕ್ಕೆ ಹಾಕ್ತಾರೆ. ಇಲ್ಲೇ ಕೊಬ್ಬರಿ ಚಟ್ನಿ ಮಾಡಿ ಇಟ್ಕೊಂಡಾರ. ತಿನ್ನೋರಿಗೆ ಎಲ್ಲರಿಗೂ ಹಾಕಿ ಕೊಡ್ತಾರೆ. ಬಾಳೆ ದಿಂಡಿಂದು ಇದು ಮಾಡಿ ಇಟ್ಕೊಂತಾರೆ ಎಣ್ಣೆ ಹಚ್ಚಾಕ. ಈ ಕಡೆ ತೋರ್ಸೋದು ಒಂದು ಸ್ವಲ್ಪ. ಈ ಥರ ಬಾಳೆ ದಿಂಡಿಂದು ಮಾಡಿ ಇಟ್ಕೊತಾರೆ. ಆ ಬಾಳೆ ದಿಂಡಿಂದು ಎಣ್ಣೆ ಒಳಗೆ ಎದ್ದೆದ್ದು ಎಣ್ಣೆನ ಹಚ್ತಾರೆ. ಈಗ ಹೊಳ್ಳಿ ಸಾಕಾಕತ್ಲು, ಹೊಳ್ಳಿ ಸಾಕ್ತಾಳೆ. ಈ ಥರ ನೋಡಿ ವೀಕ್ಷಕರೇ, ಈಗ ಎಣ್ಣೆ ಹಚ್ತಾರೆ. ಬಾಳೆ ದಿಂಡಿಂದು ಕೊಯ್ದು ಇಟ್ಕೊಂಡಿರ್ತಾರೆ. ಚಮಚದ ಹಚ್ಚೋಂಗಿಲ್ಲ. ಈ ಥರ ಬಾಳೆ ದಿಂಡಿನಿಂದ ಎಣ್ಣೆಯನ್ನು ಹಚ್ಚಿ ಬೇಯಿಸ್ತಾರೆ. ಅದು ಈ ಥರ ಇಲ್ಲೇ ಎಣ್ಣೆ ಹಚ್ಚಿ ಈ ಥರ ಹಾಳಿ ಸುಟ್ಕೊಂಡಿರ್ತಾರೆ. ಲತ್ತೆ ಮಣಿಗೆ ಈ ಥರ ತಾಲಿಪಟ್ಟನ್ನು ತೆಳ್ಳಗೆ ರೊಟ್ಟಿ ಉದ್ದಂಗೆ ಉದ್ದಿ ತಾಲಿಪಟ್ಟನ್ನು ಬೇಯಿಸ್ತಾರೆ. ನೋಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.